ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವಾಗ ಕಳಶದ ಒಳಗೆ ಹಾಕುವಂತಹ ವಸ್ತುಗಳು ಯಾವುವು ಮತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲು ಅತ್ಯಂತ ಶ್ರೇಷ್ಠ ಮತ್ತು ಮಂಗಳಕರವಾದ ವಸ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತದ ಆಚರಣೆಯಲ್ಲಿ ದೇವಿಯ ಕೃಪೆ ಮತ್ತು ಸಕಲ ಐಶ್ವರ್ಯವನ್ನು ಪಡೆಯಲು 21 ಮಂಗಳಕರ ಮತ್ತು ಅತ್ಯಂತ ಶ್ರೇಷ್ಠವಾದ ವಸ್ತುಗಳನ್ನು ಬಳಸಲಾಗುತ್ತದೆ. ಈ ಮುಖ್ಯ ವಸ್ತುಗಳನ್ನು ಪೂಜೆಯ ವಿಧಿವಿಧಾನಗಳಿಗೆ ಮಾತ್ರವಲ್ಲದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ. ವರಮಹಾಲಕ್ಷ್ಮಿ ಪೂಜೆಗೆ ಅಗತ್ಯವಿರುವ 21 ಮುಖ್ಯ ಮಂಗಳಕರ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಳಸ ಮತ್ತು ಅಲಂಕಾರಿಕ ವಸ್ತುಗಳು. ಲಕ್ಷ್ಮೀ ದೇವಿಯ ಮುಖವಾಡ. ಕಳಶದ ಮೇಲೆ ಪ್ರತಿಷ್ಠಾಪಿಸಲು ಬಳಸುವ ತಾಯಿ ಮಹಾಲಕ್ಷ್ಮಿಯ ಮುಖ ಬೇಕು. ಕಳಸದ ಬಿಂದಿಗೆ. ಲೋಹದ ತಂಬಿಗೆ, ಬೆಳ್ಳಿ, ತಾಮ್ರ ಮತ್ತು ಹಿತ್ತಾಳೆಯ ಕಳಶ ಪಾತ್ರೆ ತೆಗೆದುಕೊಳ್ಳಬೇಕು. ತೆಂಗಿನಕಾಯಿ. ಕಳಶದ ಮೇಲಿಡಲು ಮತ್ತು ನೈವೇದ್ಯಕ್ಕೆ ಬಳಸುವ ಜುಟ್ಟುಳ್ಳ ತೆಂಗಿನಕಾಯಿಗಳನ್ನು ಇಟ್ಟುಕೊಳ್ಳಬೇಕು. ಮಾವಿನ ಎಲೆಗಳು. ಕಳಶದ ಬಾಯಿಗೆ ಇಡಲು ಬಳಸುವ 5 ಅಥವಾ 9 ಎಲೆಗಳು ಮಾವಿನ ಎಲೆ ಅಥವಾ ವೀಳ್ಯದೆಲೆಯನ್ನು ಇಟ್ಟುಕೊಳ್ಳಬೇಕು. ರೇಷ್ಮೆ ಸೀರೆ ಹಾಗೂ ಆಭರಣಗಳು. ದೇವಿಯ ಕಳಶಕ್ಕೆ ಉಡಿಸಲು ಮತ್ತು ಅಲಂಕರಿಸಲು ಚಿನ್ನದ ಬೆಳ್ಳಿಯ ಒಡವೆಗಳು ಆಗದವರು ಸಾಮಾನ್ಯವಾದ ಸೀರೆಯನ್ನು ಇಟ್ಟುಕೊಳ್ಳಬಹುದು. ಆಭರಣ ಇಲ್ಲದವರು ಅರಿಶಿಣ ದಾರದಿಂದ ತಯಾರಿಸಿದ ಅರಿಶಿಣ ಕೊಂಬನ್ನು ಕಟ್ಟಿ ಅರಿಶಿಣದಿಂದ ತಾಲಿಯನ್ನು ತಯಾರಿ ಮಾಡಿಟ್ಟುಕೊಳ್ಳಬಹುದು. ದರ್ಪಣ. ಕನ್ನಡಿ. ದೇವಿಯ ಮೂರ್ತಿಯ ಹಿಂಭಾಗದಲ್ಲಿ ಇಡುವ ಮಂಗಳಕರವಾದ ಕನ್ನಡಿ. ಪೂಜಾ ದ್ರವ್ಯಗಳು ಮತ್ತು ಸುಗಂಧಿತ ವಸ್ತುಗಳು. ಅರಿಶಿಣ, ಕುಂಕುಮ. ಸೌಭಾಗ್ಯದ ಸಂಕೇತವಾಗಿ ಪೂಜೆಗೆ ಬೇಕಾಗುವ ಮುಖ್ಯವಾದ ವಸ್ತುಗಳು. ದ್ರವ್ಯಗಳು. ಪೂಜೆಗೆ ಮುಖ್ಯವಾಗಿ ಬೇಕಾಗುವ ದ್ರವ್ಯಗಳು. ಶ್ರೀಗಂಧ. ದೇವಿಗೆ ಹಚ್ಚಲು ಬಳಸುವ ಸುಗಂಧಿತ ಚಂದನ. ಅಕ್ಷತೆ. ಹಳದಿ, ಅರಿಶಿಣ ಮಿಶ್ರಿತ ಅಕ್ಕಿ. ಗಂಗಾಜಲ. ಕಳಸ ತುಂಬಿಡಲು ಮತ್ತು ಪೂಜಾ ಸ್ಥಳವನ್ನು ಶುದ್ಧಿಗೊಳಿಸಲು ಬಳಸುವ ಪವಿತ್ರ ಗಂಗಾಜಲ. ವ್ರತದ ದಾರ, ದ್ವಾರ, ಕಂಕಣ. 12 ಗಂಟುಗಳಿರುವ ಅರಿಶಿಣ ಹಚ್ಚಿದ ಪವಿತ್ರ ರಕ್ಷಾಸೂತ್ರ. ಕವಡೆಗಳು. ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಸಮುದ್ರದಲ್ಲಿ ಉತ್ಪತ್ತಿಯಾಗುವಂತಹ ವಸ್ತುಗಳು. ಪೂಜಾ ಸೌಗಂಧಿತ ಹಾಗೂ ದೀಪಾರಾಧನೆ. ನಂದಾದೀಪ ಮತ್ತು ಎಣ್ಣೆ ಅಥವಾ ತುಪ್ಪ. ಪೂಜಾ ಸ್ಥಳದಲ್ಲಿ ನಿರಂತರವಾಗಿ ಉರಿಯುವ ದೀಪಗಳು. ಊದ್ಬತ್ತಿ ಮತ್ತು ಕರ್ಪೂರ. ಆರತಿಗಾಗಿ ಹಾಗೂ ಸುವಾಸನೆಗಾಗಿ ಬಳಸುವ ದ್ರವ್ಯಗಳು. ಪದ್ಮ ಕಮಲದ ಹೂವುಗಳು. ಲಕ್ಷ್ಮೀದೇವಿಯ ಆಸನವಾದ ಕಮಲದ ಪುಷ್ಪಗಳು. ತಾಜಾ ಹೂವುಗಳು ಮತ್ತು ಹೂವಿನ ಹಾರ. ದೇವಿಯ ಅಲಂಕಾರಕ್ಕೆ ಬೇಕಾಗುವ ವಿವಿಧ ಬಣ್ಣದ ಹೂವುಗಳು. ನೈವೇದ್ಯ ಮತ್ತು ತಾಂಬೂಲ ಸಾಮಗ್ರಿಗಳು. ವೀಳ್ಯದೆಲೆ ಮತ್ತು ಅಡಿಕೆ. ತಾಂಬೂಲಕ್ಕೆ ಬಳಸುವ ಮುಖ್ಯ ಮಂಗಳಕರ ಎಲೆಗಳು. ಹಸಿ ಅಕ್ಕಿ. ಕಳಶದ ಕೆಳಗೆ ತಟ್ಟೆಯಲ್ಲಿ ಹರಡಲು ಬಳಸುವ ಧಾನ್ಯ. ಪಂಚಾಮೃತ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯ ಪವಿತ್ರ ಮಿಶ್ರಣ. ವಿವಿಧ ಹಣ್ಣುಗಳು. ಬಾಳೆಹಣ್ಣು, ದಾಳಿಂಬೆ, ಸೇಬು ಸೇರಿದಂತೆ ದೇವಿಗೆ ಸಮರ್ಪಿಸುವ ಹಣ್ಣುಗಳು. ವರಮಹಾಲಕ್ಷ್ಮಿ ದೇವಿಗೆ ಮಡಿಲಕ್ಕಿ ತುಂಬಲು ಬೇಕಾಗುವ ಮುಖ್ಯ ವಸ್ತುಗಳ ಪಟ್ಟಿ. ಅಕ್ಕಿ, ಸೇರು ಅಥವಾ ಕೆಜಿ ಸ್ವಚ್ಛವಾದ ಅಕ್ಕಿ. ಸೀರೆ ಮತ್ತು ಬ್ಲೌಸ್ ಪೀಸ್. ದೇವಿಗೆ ಉಡಿಸಲು ಹೊಸ ಸೀರೆ ಮತ್ತು ಕುಪ್ಪಸದ ಬಟ್ಟೆ. ತಾಂಬೂಲ, ವೀಳ್ಯದೆಲೆ ಹಾಗೂ 2 ಅಡಿಕೆ. ತೆಂಗಿನಕಾಯಿ ಅಥವಾ ಕೊಬ್ಬರಿ. ಕಣ್ಣು ಇರುವ ಪೂರ್ತಿ ತೆಂಗಿನಕಾಯಿ ಅಥವಾ ಒಣಕೊಬ್ಬರಿ ಬಟ್ಟಲು. ಹಣ್ಣುಗಳು. ಕನಿಷ್ಠ 1 ಜೊತೆ ಜೋಡಿ ಬಾಳೆಹಣ್ಣು ಅಥವಾ 5 ಬಗೆಯ ಹಣ್ಣುಗಳು. ಮಂಗಳ ದ್ರವ್ಯಗಳು. ಅರಿಶಿಣ, ಕುಂಕುಮ, ಅಕ್ಷತೆ ಹಾಗೂ ಸಿಂಧೂರ. ಬಳೆಗಳು. ಹಸಿರು ಮತ್ತು ಕೆಂಪು ಬಣ್ಣದ ಗಾಜು ಬಳೆಗಳು. ಬೆಲ್ಲ ಮತ್ತು ಕಡಲೆ. ಅಚ್ಚು ಬೆಲ್ಲ ಮತ್ತು ತುಂಡು ಮತ್ತು ಹುರುಗಡಲೆ. ದೇವಿಗೆ ಪ್ರಿಯವಾದ ಮಲ್ಲಿಗೆ ಅಥವಾ ಸಂಪಿಗೆ ಹೂವಿನ ಹಾರ. ದಕ್ಷಿಣೆ. ಶಕ್ತಿಗನುಸಾರವಾಗಿ ನಾಣ್ಯ ಮತ್ತು ಹಣವನ್ನು ಇಡಬಹುದು. ಮುತ್ತೈದೆಯರಿಗೆ ನೀಡುವಂತಹ ಬಾಗಿನದ ಸಾಮಗ್ರಿಗಳು. ಮೂಲ ವಸ್ತು 1 ಜೊತೆ ಹೊಸ ಮೊರ. ಅರಿಶಿಣ ಕುಂಕುಮ ಹಚ್ಚಿದ್ದು. ಧಾನ್ಯಗಳು ಮತ್ತು ಬೇಳೆಗಳು. ಅಕ್ಕಿ, ತೊಗರಿಬೇಳೆ, ಕಡಲೆಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ ಮತ್ತು ರವೆ. ಪೂಜಾ ದ್ರವ್ಯಗಳು. ಅರಿಶಿಣ ಕೊಂಬು, ಕುಂಕುಮ, ಸಿಂಧೂರ, ತೆಂಗಿನಕಾಯಿ, ವೀಳ್ಯದೆಲೆ ಮತ್ತು ಅಡಿಕೆ. ಖಾದ್ಯಗಳು. ಬೆಲ್ಲದ ಅಚ್ಚು ಮತ್ತು ಉಪ್ಪು. ಸೌಭಾಗ್ಯದ ವಸ್ತುಗಳು. ಬಳೆಗಳು, ಕನ್ನಡಿ, ಬಾಚಣಿಗೆ, ಕಾಡಿಗೆ, ಕಪ್ಪು ಮತ್ತು ರವಿಕೆ ಕಣ. ಹಣ್ಣುಗಳು. ದಕ್ಷಿಣೆ ಹಣ ಮತ್ತು 16 ಗಂಟು ಹಾಕಿದ ಹಳದಿ ದಾರ. ಗೆಜ್ಜೆ ವಸ್ತ್ರ. ಹೂವು. ಬ್ಲೌಸ್ ಪೀಸ್ ಕಣ ಅಥವಾ ಸೀರೆ. ಕೆಂಪು ಅಥವಾ ಹಸಿರು ಬಣ್ಣದ ರವಿಕೆ ಬಟ್ಟೆ. ವೀಳ್ಯದೆಲೆ, ಅಡಿಕೆ. ಕನಿಷ್ಠ 2 ವೀಳ್ಯದೆಲೆ ಮತ್ತು ಅಡಿಕೆ. ಕೆಲವರು 16 ಬಟ್ಟಲಿನ ಅಡಿಕೆಯನ್ನು ಇಡುತ್ತೇವೆ. ಅರಿಶಿಣ, ಕುಂಕುಮ, ತೆಂಗಿನಕಾಯಿ, ಸಂಪೂರ್ಣ ಫಲ ಜೊತೆಗೆ ಬಲಮುರಿ ಕಾಯಿ ಇದ್ದರೆ ಉತ್ತಮ. ಹಸಿರು ಬಳೆಗಳು. ಕನಿಷ್ಠ 1 ಜೊತೆ ಅಥವಾ 1 ಡಜನ್ ಗಾಜಿನ ಬಳೆಗಳು.
ಬಾಗಿನದಲ್ಲಿ ಬಳಸುವಂತಹ ಪದಾರ್ಥಗಳಾದ ಅಕ್ಕಿ ಲಕ್ಷ್ಮಿಯ ಸ್ವರೂಪ, ತೊಗರಿಬೇಳೆ ಸಮೃದ್ಧಿಯ ಸಂಕೇತ, ಕಡಲೆಬೇಳೆ ಮಂಗಳಕರ ಧಾನ್ಯ, ಹೆಸರುಬೇಳೆ ಆರೋಗ್ಯಕ್ಕೆ ಶ್ರೇಷ್ಠ, ಉದ್ದಿನಬೇಳೆ ಶುಭ ಕಾರ್ಯದ ದ್ರವ್ಯ, ಗೋಧಿ ಅಥವಾ ರವೆ ಸಂಪತ್ತಿನ ಸಂಕೇತ, ಬೆಲ್ಲದ ಅಚ್ಚು ಮಧುರ ಬಾಂಧವ್ಯಕ್ಕೆ, ಉಪ್ಪು ಸೌಭಾಗ್ಯ ಮತ್ತು ದೃಷ್ಟಿದೋಷ ನಿವಾರಣೆ ಮಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದ ಮೇಲೆ ಮುತ್ತೈದೆಯರಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದಲ್ಲಿ ಬಳಸುವಂತಹ ಮುಖ್ಯವಾದ ವಸ್ತುಗಳು ಯಾವುವು ಹಾಗೂ ಬಾಗಿನದ ಸಾಮಗ್ರಿಗಳ ಬಗ್ಗೆ ಮತ್ತು ಮಡಿಲಕ್ಕಿಯ ಮಾಹಿತಿಯನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುತ್ತಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.